ಬರುತ್ತೆ. ಅವ್ರು ಬಂದು ನನ್ನ ಮನೆ ಇನ್ವೆಸ್ಟ್ ಮಾಡು, ಅದು ಮಾಡಿ ಇದು ಮಾಡು ಅಂತ ಹೇಳಿದ್ರು. ಈಗ ಕೊಟ್ಟಿರೋ ಬಂಗಾರನೇ ವಾಪಸ್ ಕೊಡ್ತಾ ಇಲ್ಲ ಅವರು. ದುಡ್ಡು ಕೊಟ್ಟರೆ ವಾಪಸ್ ಕೊಡ್ತಾನೆ ಸ್ವಲ್ಪನ ಹೇಳಿ. ನೆಕ್ಸ್ಟ್ ಇನ್ನೊಂದು ಒಂದು ನಿಮಿಷ ಮುಗಿಸ್ಬಿಡಿ ಸರ್. ಇದೆಲ್ಲ ನಿಮಗೆ ಮೊದಲೇ ಗೊತ್ತಿತ್ತ ಅಂತ? ಹೆಚ್ಚು ಇಲ್ಲ ಮೊದಲ ಫಸ್ಟ್ ಓಕೆ, ಫಸ್ಟ್ ಎಲ್ಲ ಓಕೆ, ಅದು ಆದ್ಮೇಲೆ ಮದುವೆ ಆದ್ಮೇಲೆ ನೋಡಿ ಸರ್, ಮದುವೆಕಿನ ಮೊದಲು ಒಂದ್ ನಿಮಿಷ ಮದುವೆಕಿನ ಮೊದಲು ತಗೋಬೇಕಂತ ಹೇಳಿ ಮೈಕ್ ಹತ್ರ ಇಟ್ಕೊಳ್ಳಿ. ನೀವ ಮಕ್ಳಿದ್ದಂಗಲ್ವಾ, ಏನೇನ್ ಕಷ್ಟ ಸುಖ ಅಂದ್ರೆ ನಿಮ್ಮನ್ನೇ ನಾವೇನ್ ದುಡ್ಡು ಕೊಡಿ ಅದ್ ಕೊಡಿ ಆತರ ಎಲ್ಲ ಏನ್ ಕೇಳಲ್ಲಪ್ಪ, ಎದ್ರಕೋಬೇಡಿ. ನೋಡಿ ಮದುವೆಕಿನ ಮೊದಲು ಒಂದ್ ನಿಮಿಷ ಅಲ್ಲ ನೋಡ ಅಲ್ಲ, ನಾನು ಅವ್ರ ಹತ್ರ ಮಾತಾಡ್ತಾ ಒಂದ್ ನಿಮಿಷ ಅವ್ನು ಕೇಳಿಸ್ಕೊಂಡ್ಬಿಡೋಣ ಫಸ್ಟ್. ಅದೇ ಕೇಳಿಸ್ಕೊಂಡ್ಬಿಡ ಒಂದ್ ನಿಮಿಷ ಕಷ್ಟ ಸುಖ ಅಂತ ಸುಮ್ಮನೆ ಸ್ವಲ್ಪ ಸುಮೀರಮ್ಮ. ಈಗ ಅದ್ರಲ್ಲಿ ಅವ್ರು ಹೇಳಿದ್ದಾರೆ ನೀವೇ ಇಬ್ರು ಮಕ್ಕಳು ನಮಗೆ ಅಂತ ಹೇಳಿ, ಅದೇ ಕೇಳಲ್ಲ ಅಂತ ಹೇಳಿದ್ದಾರೆ. ಹೌದು, ಇಷ್ಟೆಲ್ಲ ಹೇಳಿದ್ರು, ಕೇಳಲ್ಲ ಅಂತ ಹೇಳಿದ್ರು. ಮದುವೆ ಆಗಿ ಸರ್ ಪೀಡಿಸ್ಬೇಕು ಹೇಳು. ಮದುವೆ ಆದ್ಮೇಲೆ ಎಷ್ಟು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಮದುವೆ ಆಗಿ ಈಗ ಕೇಳಿಸ್ಬೇಕು, ನನಗೆ 40 ಲಕ್ಷ ಕೊಡು, 50 ಲಕ್ಷ ಕೊಡು, ಅವ್ರ ಅಪ್ಪನ 30 ಲಕ್ಷ ಕೊಡು, ಮನೆ ಅಂತದೆ ಮನೆ ಪರ್ಚೇಸ್ ಮಾಡ್ತಾರೆ ನೀನು ಕೊಡು, ಇಲ್ಲೇ ತಗೊಂಡು ಇಲ್ಲೇ ಇನ್ವೆಸ್ಟ್ ಮಾಡು. ಅಂದ್ರೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಇವಳು ಫೋನ್ ಮಾಡಿ ವಾರಕ್ಕೆ 1-2-3 ಸಲ ಅಂದ್ರೆ ಇದು ನೈಟ್ ಮಕ್ಕಳ ಟೈಮ್ ಹೆಂಗೆ ನೀನು ಅಪ್ಪಗೆ ಹೆಲ್ಪ್ ಮಾಡ್ತೀಯ ಮಾಡಲ್ಲ, ಮಾಡ್ತೀನಿ ಅಂದ್ರೆ ನಿನ್ನ ಜೊತೆ ಮಕ್ಕಂತೀನಿ ಅಂದ್ರೆ ಮಕ್ಕಳಿಲ್ಲ. ಹೋಗಿ ಹಾಲಲ್ಲಿ ಮಲ್ಕೊಳ್ಳೋದು, ಅಲ್ಲಿ ಹಾಲಲ್ಲಿ ಮಲ್ಕೊಂಡ್ರೆ ಫೋಟೋಸ್ ಇಲ್ಲ ಇದಾವೆ, ತೋರಿಸ್ಬಿಡ್ತೀನಿ. ಅದು ಹಾಲಲ್ಲಿ ಮಲ್ಕೊಂಡ್ರೆ ಫೋಟೋ ಇಲ್ಲೆಲ್ಲ ಇತ್ತು, ಅವ್ರಿಗೆ ಕಳಿಸಿದ್ದು ನೋಡಿ ಹಾಲಲ್ಲಿ. ಅಲ್ಲ ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ಸರ್. ಅದನ್ನ ಏನ್ ಮೇಡಮ್ ಅದು ಹಾಲಲ್ಲಿ ಹೋಗಿ ಮಲಗ್ತಿದ್ರ ಅದೇ ನನಗೆ ಸಂಬಂಧನೇ ಬೇಡ, ಸಂಸಾರ ಆಲ್ರೆಡಿ ಹೇಳಿದೆ, ಯಾರಿಗೋ ಕೊಡೋದ್ ಬೇಡ ಅಂತ ಹೇಳಿ ಹಳ್ಳಿಂಗ್ ಆಪ್ಷನ್ ಇತ್ತು. ಅದು ತಪ್ಪಂತ ಯಾರು ಹೇಳಲ್ಲ ಅಲ್ವಾ? ನಮ್ಮ ಅಮ್ಮನೂ ಹೇಳಿದ್ದಾರೆ ನೀವು ಮಕ್ಳು ಸಮಾನ, ನಿಮಗ್ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಮಕ್ಕಳು ಸಮಾನ. ಅಲ್ಲಿಗೆ ಆ ವಿಡಿಯೋದಲ್ಲೇ ಕೇಳಿಸಿದೆ. ಮತ್ತೆ ಹೊಡೆದ್ಬಾರ್ದು ಮಾಡಿದಾಗ ಆ ರೂಮಲ್ಲಿ ಇದ್ದಾಗ ಮತ್ತೆ ಅದಕ್ಕೇನೆ ಮಾಡಿದ್ರೆ ಎಲ್ಲಿ ಮಲ್ಕೋಬೇಕು ನಾವು? ಆ ರೂಮಲ್ಲೇನೆ ಅದೇ ವಿಷಯಕ್ಕೆ ಟಾರ್ಚರ್ ಕೊಟ್ರೆ ಎಲ್ಲಿ ಮಲ್ಕೋಬೇಕು? ಹೋಗಿ ರೂಮಲ್ಲಿ ಫೋಟೋ ತಗೊಳ್ಳೋ ಅವಶ್ಯಕತೆ ಇದೆಯಾ? ಇದನ್ನೆಲ್ಲ ಸ್ಟೇಟ್ಮೆಂಟ್ ಅಂತ ಹೇಳೋ ಅವಶ್ಯಕತೆ ಇದೆ? ನೀನ್ ಹೇಳ ಸುಳ್ಳು ಹೇಳಿದ್ರೆ ನಾವು ತೋರಿಸಲೇಬೇಕಲ್ಲ. ಈಗ ಹುಡುಗಿರ ಕಡೆ ಕಾನೂನು ಇದೆ, ಏನಾದ್ರೂ ನಡೆದೋಗುತ್ತೆ. ಅವ್ರು ಬಾಯ್ ನೀವು ಅರ್ಧಕ್ಕರ್ಧ ನಮ್ಮ ರೆಡಿ ಇದೀರಿ, ಅವ್ರು ಹೇಳಿದ್ದೆಲ್ಲ. ಇವಾಗ ನಾವು ಸಂಸಾರ ಅಂದ್ರೆ ನೋಡಿ, ಈಗ ಫೋಟೋನ ಹೆಂಗ್ ನಂಬೋದಕ್ಕೆ ಸಾಧ್ಯ? ಈಗ ಪ್ರತಿನಿತ್ಯ ಎಲ್ಲೋ ಒಂದ್ ಕಡೆ ಮಲಗಿರ್ತಾರೆ ಮನೆಯಲ್ಲಿ, ಆದ್ರೆ ನೀವು ಫೋಟೋ ಅಂತ ನಾವು ತೋರಿಸ್ತಾ ಇಲ್ಲ ಸರ್. ಪ್ರತಿ ಸರಿ ಫೋಟೋ ಮನೆ ತೋರಿಸ್ತಾ ಇಲ್ಲ. ಸ್ಪೆಸಿಫಿಕ್ ಆಗಿ ಇವಳು ನನಗೆ ಇದೇ ರೀತಿ ಟಾರ್ಚರ್ ಕೊಡೋದು ನೈಟು. ಸಂಸಾರ ಮಾಡಿದ್ರೆ ನಾನು ಸಂಸಾರ ಮಾಡಕ್ ರೆಡಿ ಇಲ್ಲ, ನೀನು ಅಪ್ಪಗೆ ಹೆಲ್ಪ್ ಮಾಡ್ತೀಯ ಮಾಡಲ್ಲ, ನನಗೆ 40,000 ಡ್ರೆಸ್ ಕೊಡ್ಸು. ಅದೊಂದು ಇನ್ನೊಂದು ಶಿ ಈಸ್ ಆಸ್ಕಿಂಗ್ 12,000 ರೂಪಾಯಿ ಇಟ್ಟು ವೆಜ್ ಫ್ರೈಡ್ ರೈಸ್ ತಿನ್ಸ್ಬೇಕಂತೆ ಯಾವುದೋ ಹೋಟ್ಲಲ್ಲಿ, 5 ಸ್ಟಾರ್ ಹೋಟ್ಲಲ್ಲಿ. ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ. ಐ ಕ್ಯಾನ್ ಫಿಲ್ ಒಂದು 500, 200, 600 ಎಲ್ಲ ಕರ್ಕೊಂಡು ತಿನ್ನಿಸ್ತೀನಿ. ಅದು ಬಿಟ್ಟು 12,000 ರೂಪಾಯಿ ವೆಜ್ ಫ್ರೈಡ್ ರೈಸ್ ಕೊಡ್ಸು, ಅದು ಕೊಡ್ಸು, ಇದ್ರ ಕೊಡ್ಸು ಅಂತೆಲ್ಲ ಕೇಳ್ತಾ ಇಲ್ಲ. ಅದೆಲ್ಲ ಹೋಗ್ಲಿ ಬಿಡಿ ಸರ್, ಆಗ್ಲಿ. ನಾನು ಮುಗಿಸ್ಬಿಡ್ತೀನಿ ಆಮೇಲೆ ಆಗ್ಲಿ. ಇವಳಿಗೆಲ್ಲ ಡಿಮ್ಯಾಂಡ್ಸ್ ಎಲ್ಲ ಫಿಲ್ ಮಾಡಿ ಇವಳು ಹೇಳಿದ್ದು ನನಗೆ, ನಿಮ್ಮಪ್ಪ ನಿಮ್ಮ ಅಮ್ಮನ ನನಗೆ ಲೈಕ್ ಆಗ್ತಾ ಇಲ್ಲ, ಅದು ನೀವು ನಿಮ್ಮ ಅಮ್ಮ ಸರಿಗಿಲ್ಲ, ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ ಅಂತ ಆರೋಪಣೆ ಮಾಡಿದ್ಲು. ಹೋಗಿ 1.5 ವರ್ಷ ಮೈಸೂರಲ್ಲಿ ಕುತ್ಕೊಂಡ್ಬಿಟ್ಲು. ನಾವು ಒಂದು ದಿವಸ ಹೋಗಿದ್ವಿ, ನಾನು ಹೋದಾಗ ನಮ್ಮ ಅಪ್ಪ ನಮ್ಮ ಅಮ್ಮ ಹೋಗಿದ್ವಿ ಸಂಸಾರ ಸೆಟ್ ಮಾಡ್ತಾನೆ ಅಂತ. ಹೋದಾಗ ಇವಳು ನಾನು ಡಿಮ್ಯಾಂಡ್ ಹಾಕಿದ್ಲು, ನೀನು ಮಲ್ಲೇಶ್ವರಂನಾಗೆ ಮನೆ ಮಾಡು, ನನಗೆ ಆಫೀಸ್ಗೆ ಹತ್ರ ಹಂಗೆ ಮನೆ ಮಾಡು, ನಾನು ನಿನ್ನ ಜೊತೆ ಸಂಸಾರ ಮಾಡ್ತೀನಿ, ಮಕ್ಕಳು ಮಾಡ್ಕೊಂತ ಅಂತ ಹೇಳಿದ್ದು ಆಡಿಯೋ ಇದೆ, ಅದನ್ನು ತೋರಿಸಿದ್ರೆ ತೋರಿಸ್ತೀನಿ. ಇವಳ ಮಾತು ನಂಬಿ ನಾನು ನಮ್ಮ ತಂದೆ ತಾಯಿಗೆ ಬಿಟ್ಟು ಬಂದು, ವಯಸ್ಸಾದ ತಂದೆ ತಾಯಿಗಳನ್ನ ಬಿಟ್ಟು ಬಂದು ಇಲ್ಲಿ ಮಲ್ಲೇಶ್ವರ ಮನೆ ಮಾಡಿದ್ರೆ ಇವಳು ಅದನ್ನ ಮಿಸ್ಯೂಟಿಲೈಸ್ ಮಾಡಿ ಚಿಕ್ಕ ಪುಟ್ಟ ವಿಷಯಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಂದಿರ್ತಾ ಇದ್ದಾಳೆ. ನನ್ನ ಗಂಡ ನನಗೆ ಮುಟ್ಟಾಕ್ ಬರ್ತಾನೆ, ನನ್ನ ಗಂಡ ನನಗೆ ಅಡುಗೆ ಮಾಡ ಅಂತ ಹೇಳ್ತಾನೆ, ಕಸ ಗುಡ್ಸ ಅಂತ ಹೇಳ್ತಾನೆ, ನನಗೆ ಏನೆಲ್ಲ ಟಾರ್ಚರ್ ಕೊಡ್ತಾನೆ ಅಂತ ಪೊಲೀಸ್ ಸ್ಟೇಷನ್ಗೆ ಶಿ ಈಸ್ ವೆಂಟ್ ಫಾರ್ 10 times. 10 ಸಲ ಹೋಗ್ಯಾಳೆ ಪೊಲೀಸ್ ಸ್ಟೇಷನ್ಗೆ. ಬರ್ತಾ ಫಸ್ಟ್ 1-2 ಸಲ ಬಂದಾಗ ಪೊಲೀಸರು ನನಗೆ ವಾರ್ನ್ ಮಾಡಿದ್ರು, ನೋಡಪ್ಪ ಹುಡುಗಿರ್ದೈತೆ ಕಾನೂನು, ನಿಂದೇನು ನಡೆಯಲ್ಲ, ಸ್ವಲ್ಪ ಹುಷಾರಾಗಿರೋ ಹಂಗೆಲ್ಲ ವಾರ್ನ್ ಕೊಟ್ಲು. ಯಾವಾಗ ನೀವು ಪೊಲೀಸ್ ಅಂದ್ಕೊಳ್ಳಿ, ನೀವು ನನಗೆ ವಾರ್ನ್ ಮಾಡಿದ್ರು ಅಂದ್ಕೊಳ್ಳಿ, ಯಾವಾಗ ಈ ಪೊಲೀಸ್ ನನಗೆ ವಾರ್ಡ್ ಮಾಡಿದ್ರು ಇವಳಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು, ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಪೊಲೀಸ್ ನನ್ನ ಕಡೆ ಇದ್ದಾರೆ, ನಾನು ಏನಾದರೂ ಮಾಡೋದು ನಡೀತೈತೆ ಅಂತ ಅನ್ನೋದು. ಅದಕ್ಕೆ ಏನು ಮಾಡಿದ್ರು, ವಾರಕ್ಕೆ 1 ಟೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದು ಡೈಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. 112 ಫೋನ್ ಮಾಡೋದು, ಪೊಲೀಸ್ ಮನೆಗೆ ಕರ್ಸೋದು, ಹಿಂಗೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಬಟ್ ಹೇಳ್ತೀರಿ ಅವ್ರ ಎಷ್ಟೊಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಪೊಲೀಸ್ ಠಾಣೆಗೆ ಹೋಗ್ತಿದ್ರಂತೆ, ಸಣ್ಣ ಪುಟ್ಟ ವಿಚಾರ. ಒಂದು ಏನ್ ಮಾಡ್ತಾರೆ ಗೊತ್ತಾ, ಈ ವ್ಯಕ್ತಿ ತಾನು ಊಟನೂ ಮಾಡಲ್ಲ, ಇವಾಗ 40 ರೂಪಾಯಿ ಖರ್ಚಾಗುತ್ತೆ ಅಂದ್ರೆ 20 ರೂಪಾಯಿ ಬಜ್ಜಿ ತಿನ್ಕೊಂಡಿರ್ತಾರೆ. ಒಂದಿದು. ಇನ್ನೊಂದು ಮದ್ವೆ ಆಗ ಹೊಸದಲ್ಲಿ ನ್ಯೂ ಇಯರ್ ಇತ್ತು. ನಾನು ಹೇಳಿ ನಾನು ನ್ಯೂ ಇಯರ್ ನಿಮ್ ಜೊತೆ ಬರಲ್ಲ, ಯಾಕಂದ್ರೆ ಯಾವಾಗ್ಲೂ ಕಣ್ಣಿರಗ್ದವಳು ನಾನು ನ್ಯೂ ಇಯರ್ ನಿಮ್ ಜೊತೆ ಬರಲ್ಲ. ಇವ್ರಿಗೆ ಆಫೀಸ್ ಇಂದ ಊಟ ಕರೆದಿದ್ರು. ನಾನು ಹೇಳ್ತೀನಿ ಏನ್ ಸರ್, ಇವಾಗ ಊಟ ಕರೆದಿದ್ರು, 5 ಸರ್ ಅದಂಗೆ ಅವ್ರದ್ದಾಗುತ್ತೆ. ನೀವು ಟೈಮ್ ಕೊಡಿ ಸರ್ ಪ್ಲೀಸ್. 5 ಸ್ಟಾರ್ ಅಲ್ಲಿ ಅರೇಂಜ್ ಮಾಡಿದ್ರು, ಫ್ರೀ ಊಟ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ಇಯರ್ ಹೆಂಗೆ ಫಂಕ್ಷನ್ ಬಂತು, ಅಲ್ಲೂ ಯಾರೋ ಕರೆದಿದ್ರು. ಇವ್ರ ಬ್ಯಾಡ್ ಲಕ್ಗೆ ಕಾಫಿ ಕೊಟ್ಟು ಕಳಿಸ್ಬಿಟ್ಟ ಅವನು. ನ್ಯೂ ಇಯರ್ಗೆನೆ ಫಸ್ಟ್ ಊಟಕ್ಕೆ ಕರ್ಕೊಂಡು ಹೋಗಿರೋ, ನ್ಯೂ ಇಯರ್ಗೆ ಅನ್ಫಾರ್ಚುನೇಟ್ಲಿ ಕಾಫಿ ಕೊಟ್ಟು ಕಳಿಸ್ಬಿಟ್ಟ ಅವನು. ಇವ್ರು ಕೊಚ್ಕೊಂಡಿದ್ರಲ್ವಾ, ನಾನು ನ್ಯೂ ಇಯರ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ಹೇಳಿದೆ
ಅದೇ ಮೊದಲನೇ ವರ್ಷ ತಾಯಿ ಮನೆಯಿಂದ ಬಂದಾಗ ಊಟ ತಿನ್ನಂಗಿಲ್ಲ ಅಂತ ಇತ್ತು. ಅವತ್ತು ಮನೆಗೆ ಹೋಗಿ ಊಟನೂ ಮಾಡಂಗಿಲ್ಲ. ಸರಿ ನಾನು ಏನೋ ಮಾಡ್ಕೋತೀನಿ, ನನ್ಗೆ ಊಟನೇ ಬೇಡ ಬಾ ಅಂತ ಬಂದೆ. ಅದು ಏರಿಯಾ ರಿಚ್ ಹೋಟೆಲ್, ಯಾವುದೋ ಮುಸ್ಲಿಮ್ಸ್ ಹೋಟ್ಲಿಗೆ ಕರ್ಕೊಂಡು ಹೋದ್ರು. ನಾವು ಪ್ಯೂರ್ಲಿ ವೆಜ್. ಅಲ್ಲಿ ಕರ್ಕೊಂಡೋಗಿ ಬೀಫ್ ಏನು ಇತ್ತು ಗೊತ್ತಿಲ್ಲ, ಚಿಕನ್ ವೇಫರ್ ಇತ್ತು, ಫ್ರೈಡ್ ರೈಸ್ ಅಂತ ಹೇಳಿ ಕೊಟ್ರು. ನಾನು ಹೇಳಿದೆ, ನೋಡಿದ್ರೆ ಗೊತ್ತಾಗ್ತಾ ಇದೆ ಚಿಕನ್ ವೇಫರ್ ಕಾಣಿಸ್ತಾ ಇದೆ, ಅದು ಚಿಕ್ಕ ಚಿಕ್ಕದು, ಬೇಡ ಅಂತ. ನನ್ನ ಮೇಲೆ ನಂಬಿಕೆ ಇಲ್ವಾ, ತಿನ್ನು ಅಂದರು. ಓಕೆ ತಿಂದೆ. ಅದು ಒಗ್ರೊಗ್ರು ಹೊಡಿತಾ ಇದೆ. ವೆಯ್ಟ್ ಅನ್ನ ಕಟ್ಸ್ದೆ, ವಾಟ್ಸ್ ದಿಸ್ ಅಂದೆ. ಅವ್ನು ಚಿಕನ್ ವೇಫರ್ ಅಂದ, ಚಿಕನ್ ಫ್ರೈಡ್ ರೈಸ್ ಅಂದ. ಚಿಕನ್ ಫ್ರೈಡ್ ರೈಸ್ ಅಲ್ಲೇ ಎದ್ದು ಬಂದೆ. ಆಮೇಲೆ ನಮ್ಮ ಡ್ಯಾಡಿ ಕಂಪೇರ್ ಮಾಡೋದು, ನಿಮ್ಮ ಡ್ಯಾಡಿ ಹಂಗೆ ಕೊಡಿಸ್ತಾರಾ ಹಿಂಗೆ ಕೊಡಿಸ್ತಾರಾ, ನಮ್ಮ ಡ್ಯಾಡಿ ಬಗ್ಗೆ ಮಾತಾಡೋದು ನಿನಗೆ ಇದಿಲ್ಲ. ನಮ್ಮ ಡ್ಯಾಡಿ ಕಾಲು ಉಗ್ರೂ ನಂಗೆ ಸಮಾನ ಇಲ್ಲ, ಒಂದು ಊಟಕ್ಕೆ ಆಗದೆ ಇರೋನು ಸಮಾನ ಇಲ್ಲ. ಅಷ್ಟು ಕೊಡ್ಸೋ ನಿಂಗೆ ಕೊಡ್ಸೋ ಕೆಪಾಸಿಟಿ ಇದೆಯಾ, ಮತ್ತೆ ಯಾಕೆ ಮಾತಾಡ್ತೀಯಾ, ಕೊಡ್ಸೋಂಗಿಲ್ಲ ನೀನುವೇ. ಇದು ಜನರಲ್ ಟಾಕ್ಸ್ ಸರ್. ಯಾವುದೇ ಹೆಣ್ಮಕ್ಳಾದ್ರೂ ಕೋಪ ಬಂದ್ರೆ ಮಾತಾಡ್ತಾಳೆ. ಇದನ್ನ ಈ ವ್ಯಕ್ತಿ ತಗೊಂಡ್ ಬಂದು ವಿಡಿಯೋ ಈಗ ಹೇಳ್ದು, ಈಗ ಅವಳು ಹೇಳಿದ ಪ್ರಕಾರ ನಾವು ಅವಳು ಏನ್ ಹೇಳಿದ್ರು, ನಾನ್ ವೆಜ್ ಕರ್ಕೊಂಡು ನಾನ್ ವೆಜ್ ತಿನ್ಸು ಅಂತ ಹೇಳಿದ್ರು. ಅವ್ರು ಕರ್ಕೊಂಡೋಗಿ ಅದು ತಿನ್ಸಿದ್ರು. ಆಮೇಲೆ 600 rupees ಕೊಟ್ಟು ಇನ್ನೊಂದು ಹೋಟೆಲ್ ತಿನ್ಸಿದ್ರು. ಬಿಡಿ, ಅದು ಇನ್ನೊಂದು ವಿಚಾರ. ಈಗ ಪದೇ ಪದೇ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ರಂತೆ ಅವ್ರ ವಿರುದ್ಧ. ಅದ್ರ ಬಗ್ಗೆ ಮಾತಾಡಂದ್ರೆ ಸರ್, ಇವಾಗ ಮಿಡ್ ನೈಟ್ 12 ಗಂಟೆಯಿಂದ ಹೊಡೆದಿ ಮಧ್ಯರಾತ್ರಿ ಪ್ರೂಫ್ ತೋರಿಸ್ಬೇಕಲ್ಲ, ಹೊಡೆದಿ ಬರ್ದಿ ಎಲ್ಲ ಪ್ರೂಫ್. ನಾನು ಹೇಳೋದ್ ಬೇಡ, ಕಾವಲ್ ಪೊಲೀಸ್ ಸ್ಟೇಷನ್ ಹೋಗಿ ಇವಾಗ ಎಂಕ್ವೈರಿ ಕರೀತಾ ಇದಾರೆ. ಸ್ವಿಚ್ ಆಫ್ ಮಾಡಿ ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿದ್ದಾರೆ. ಅವರು ಕೇಸ್ ಫಸ್ಟ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲ, NCRT ನನ್ನ ಹತ್ರ ಇದೆ, ನಾನು ಕೇಸ್ ಫಸ್ಟ್ ಹಾಕಿದ್ರೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೇಸ್ ಫಸ್ಟ್ ಹಾಕಿದ್ದಾರೆ. ಈಗ ನಾವು ತೋರಿಸ್ತಿದೀವಲ್ಲ, ಹೆಂಗ್ ಹೊಡೆದಿದ್ದಾರೆ, ಯಾರು ಹೊಡೆದಿರೋದು? ನಿಮ್ನ ಇವರೇ ನನ್ಗೆ ಹೊಡೆದಿರೋದು, ನಿಮ್ಮ ಹಸ್ಬೆಂಡ್ ಹೊಡೆದಿರೋದು. ಮತ್ತೆ ನೀವು ಹೊಡೆದಿಲ್ಲ ಅಂತೀರಲ್ರಿ ಸರ್? ಸುಮ್ಮನೆ ಡೈರೆಕ್ಟ್ ಆಗಿ ಬಾಯ್ ಬಂದ ತೋರ್ಸಲ್ಲ. ಅವಳು ಸೈಕೋ ಮಾಡ್ದಂಗ ಹೋಗಿ ಗೋಡೆ ಕೊಡ್ಕೊಳ್ಳೋದು, ಕೈ ಹೊಡ್ಕೊಳ್ಳೋದು, ಅವಳೆಲ್ಲ ಮಾಡಿ ನಮ್ಮೇಲೆ ಹಾಕಿದ್ರೆ ಅವ್ರವರೇ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅವಳೆಲ್ಲ ಇವಳು ಒಂದ್ ನಿಮಿಷ ಇದನ್ನ ತೋರ್ಸಕ್ಕಿನ ಮೊದಲು ಜಸ್ಟ್ ಒಂದು ಇದಕ್ಕೇನು ಹೇಳ್ತೀರಿ ನೀವು? ಈ ಹೊಡೆದಿಲ್ಲ ಸರ್, ನಾವು ಹೊಡೆದಿಲ್ಲ, ಬಾಯಿ ಮುಚ್ಚಿದ್ದೀನಿ. ಏನ್ ಗೊತ್ತಾ? ಹೌದಾ? ಅಲ್ಲ, ನಿಂತ್ಕ ತೋರಿಸ್ಬಿಡ್ತೀನಿ. ಒಂದ್ ನಿಮಿಷ ತಗೊಳ್ಳಿ. ನನಗೆ ಆತರ ಮನಸ್ಥಿತಿ ಇಲ್ಲ, ಮಲ್ಕೊಳಕ್ ಹುಡ್ಗಿ ನಾನು ಆತರ ಅಲ್ಲ. ಎಲ್ಲಿ ರೆಕಾರ್ಡಿಂಗ್ ಇದು? ಮನೆಯಲ್ಲೇ ರೆಕಾರ್ಡಿಂಗ್. ಇವಳು ಘಟನೆ ಅದು ಅವ್ರ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ, ಅಮ್ಮ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಮ್ಮ, ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ, ಇನ್ನೊಂದು ವಾರದಾಗೆ ನೀನು ನ್ಯೂಸ್ ಬರ್ತದಮ್ಮ ಅಂತ ಹೇಳಿದ್ದು. ಅದ ಒಂದ್ ದಿವಸ ನೈಟು ಮೂಗು ಮುಚ್ಕೊಂಡು ಅಲ್ಲೇ ಕುತ್ಕೊಂಡಿದ್ದು, ಮೂಗು ಮುಚ್ಕೊಂಡು ಮಾಡ್ಕೊಳಕ್ ಹೋಗಿದ್ದು. ನಾನು ಅವಲೇ ಒಂದು ಕೈ ಇಟ್ಕೊಂಡು ಹೇಳ್ತೀನಿ. ಆವಾಗ ಹೇಳಿದಾಗ ಕೈಗೆ ಜಗಳ ಆಡದೆ ಗುದ್ದೇನೆ, ಅದು ನನಗೆ ಗುದ್ದೈತೆ, ಹೌದು ಗುದ್ದೈತೆ ಅಷ್ಟೇ. ಅದಕ್ಕೆ ಬಾಯಿ ಮುಚ್ಚಿದಾಗೆ ತೋರಿಸ್ತೀನಿ. ಇದನ್ನ ಆಡಿಯೋ ಕೇಳಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ದೊಡ್ಡದು ಆಡಿಯೋ ಮಾಡ್ತೀನಿ. ಒಂದ್ ನಿಮಿಷ ಆಡಿಯೋ ಕೇಳ್ಬಿಡಿ, ನೀವೇ ಹೇಳ್ಬಿಡಿ ಅದ್ರಲ್ಲಿ ಏನಿದೆ ಈಗ. ನಾವು ಕೇಳ್ಬಿಡಿ ಸರ್. ಸುಮ್ನೆ ಮಲ್ಕೊಳಕ್ಕಾಗ, ದುಡ್ಡು ಕೊಟ್ಟರೆ ಮಲ್ಕೊಳೋದು. ಮಲ್ಕೊಳಕ್ ಹುಡ್ಗಿ ನಾನು ಆತರ ಅಲ್ಲ, ಮಾಡ್ಕೊಂತ ಇದೀನಿ. ನೋಡಿ ಕೇಳಿಸ್ಕೊತಾ ಇದೀವಿ ನಾವು, ಈಗ ಆಡಿಯೋ ಕೇಳಿಸ್ಕೊತಾ ಇದೀವಿ, ನೀವು ರೆಕಾರ್ಡಿಂಗ್ ಮಾಡಿದೀರಾ. ಅದ್ರಲ್ಲಿ ನಿಮ್ ವಾಯ್ಸ್ ಕೇಳ್ತಾ ಇಲ್ವಲ್ಲ, ಬರೀ ಅವ್ರ ವಾಯ್ಸ್ ಮಾತ್ರ ಇದೆ. ಅದೇ ಅವರಮ್ಮ ಇವ್ರಮ್ಮ ಒಂದ್ ನಿಮಿಷ ಹೇಳ್ತೀನಿ. ಇವಳಮ್ಮ ಇವಳು ರೆಕಾರ್ಡ್ ಮಾಡ್ಕೊಳ್ತಾ ಇದ್ರಿ, ಅದಕ್ಕೆ ಮಾತಾಡಿಲ್ವಾ ಅಂತ. ರೆಕಾರ್ಡ್ ಮಾಡ್ಕೊಂತ ಇದೀನಿ, ಎಲ್ಲ ಮಾತಾಡ್ಮೇಲೆ ಮಾತಾಡ್ತೀನಿ. ಒಂದ್ ನಿಮಿಷ ಒಂದ್ ನಿಮಿಷ ಅದಕ್ಕೆ ಉತ್ತರ ಕೊಟ್ಬಿಡ್ತಾರ ಅವ್ರು. ಏನ್ ಆಡಿಯೋ ಮದ್ವೆಗ್ ವಸ್ತ್ರಲ್ಲಿ ಹಿಂಗೆ ಇತ್ತಂದಿಲ್ಲ ಅಂತ ಹೇಳಿ ಹರಾಜ್ ಮಾಡ್ತಾ ಇದ್ರು. ಇದಕ್ಕೋಸ್ಕರನೇ ಯೂಟಿಲೈಸ್ ಮಾಡ್ಕೋತಾ ಇದ್ರು. ಅವಾಗ ನಮ್ಮ ಮನೇಲಿ ಯಾರಿಗೂ ವಿಷಯ ಗೊತ್ತಿರ್ಲಿಲ್ಲ. ನಮ್ಮಮ್ಮ ಏನ್ ಮಾಡಿದ್ರು, ಮದ್ವೆ ಆಗಿದೀವಿ ಅಮ್ಮ, ಇದು ಮದ್ವೆ ಆದ್ಮೇಲೆ ಸಹಿಸ್ಕೊಂಡು ಹೋಗ್ಲೇಬೇಕು ಹೆಣ್ಮಕ್ಳು, ಆ ವಿಷಯಕ್ಕೆ ನೀನ್ ಕಾಂಪ್ರಮೈಸ್ ಆಗು ಅಂತ. ನಾನು ಅಮ್ಮ ನನಗೂ ಮನಸ್ಥಿತಿ ಇದೆ, ನಾನು ಅದಕ್ಕೆ ಯೂಟಿಲೈಸ್ ಮಾಡ್ಕೊಳ್ಳೋಂತ ಹುಡುಗಿ ಅಲ್ಲ, ಆ ತರದಕ್ಕೆ ಬೇರೆ ಹುಡುಗಿರಿದ್ದಾರೆ. ಹೆಂಡತಿ ಅಂದ್ರೆ ಅದಕ್ಕೊಂದಕ್ಕೆ ಬರಲ್ಲ, ನನಗೂ ಮನಸ್ಥಿತಿ ಇದೆ ಅಮ್ಮ, ನಾನು ಅವ್ನ ಪಕ್ಕ ಹೋಗಲ್ಲ ಅಂತ ಹೇಳಿ ಹಠ ಮಾಡ್ತೀನಿ. ಅದ್ರಲ್ಲಿ ಏನ್ ತಪ್ಪಿದೆ ಸರ್? ಓಕೆ, ಅವ್ರು ಹೇಳ್ತಾರೆ ದುಡ್ಡು ಕೊಟ್ರೇನೆ ಬರೋದು ಅಲ್ಲಿ ಎಲ್ಲ ಮೆನ್ಷನ್ ಆಗಿದೆ. ಅದೇ ಮತ್ತೆ ಇಷ್ಟ ಕೇಳಿದಲ್ಲ, ಇವಾಗ ನೀನು ಮಕ್ಕಳಕ್ಕೆ ರೂಲ್ ಇಲ್ಲ, ಇಷ್ಟ ಬಂದಿರ್ತ ಅದೇನು ಅದ್ರ ಬಗ್ಗೆ ಅದೇ ನೋಡಿ, ಅವಳು ಒಪ್ಕೊಂಡ್ಲು ಹೌದು ಅಂತ.
ಹೌದು ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲ ಮಾಡಿ ಅವ್ರು rape ಹೇಳ್ತಾ violence ಎಲ್ಲ ಇರೋದು ನೀವು ಮಾಡಿದ್ಮೇಲೆ ಹೊಡೆದು ಬಡ್ದು ಮಾಡಿದ್ರೆ ಹೆಂಗ್ರಿ ನಿಮ್ಮ ಹತ್ರ ಬರಕ್ ಯಾರು ಸಾಧ್ಯ? ನಾವ್ಯಾಕೆ ಸರ್ ಸುಮ್ನೆ ಯಾಕೆ ಸರ್ ನಾವು ನಮಗೇನು ಹುಚ್ಚ ಇವಾಗ ನನಗೆ ಈಗ ಸೈಕೋ ಹೇಳಿದ್ರು, ಒಂದ್ ನಿಮಿಷ ಬಾಯಿ ಮುಚ್ಚಿದೆ ಗುದ್ದ ಅದೇ ಅಂತ ಈಗ ಹೇಳಿದ್ರು. ಈಗ ಈಗ ಅದೇ ಗೊತ್ತಲ್ಲ ಸತ್ಯ? ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ನಾನು ಸತ್ತೋಗ್ತೀನಿ ನಾವೆಲ್ಲ ಸರ್ ಮೂಗ್ ಮುಚ್ಕೊಂಡು ಸಾಯ್ಕೋದು ಸರ್, ಆಡಿಯೋನು ಒಂದು ಇದೆ ಅವ್ರ ಅಮ್ಮಗೆ ಹೇಳ್ತೀನಿ ಹೇಳಿದ್ದೀನಿ ಅಮ್ಮ ಹಿಂಗೆ ಯಾರೇ ನೀನ್ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಮ್ಮನೇ ಇಲ್ಲ ನೀನು ಹಂಗೆ ಅನ್ಕೊಂಡ್ಬಿಡು, ಯಾಕಂದ್ರೆ ಸಂಸಾರ ಸರಿ ಹೋಗ್ಲಿ ಹಂಗೆ ಅನ್ಕೊಂಡು ಹೋಗಿ ಮಲ್ಕೋ ಅಂದಾಗ ಹೆಣ್ಮಕ್ಳಿಗೆ ತುಂಬಾ ಬೇಜಾರಾಗುತ್ತೆ ಸರ್. ಅದಕ್ಕೆ ನೀನು ಸೂಸೈಡ್ ಸರ್, ಮಾಡ್ಕೊಂಡು ಜಗತ್ತಲ್ಲಿ ಯಾವ ಗಂಡನೂ ಹೆಂಡತಿ ಮೇಲೆ ಒಂದು ಆರೋಪ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. 5,000 ಕೊಡು ಅವಾಗ ನಿನ್ನ ಹತ್ರ ಸರ್ ಮಲ್ಕೊತೀನಿ ಆಯ್ತು ಅಂದ್ರೆ ಅಂತ ಅದೇ ನಾನು ಆರೋಪ ಮಾಡಿದೆ ಅಂದ್ರೆ ಅದು ಸರ್, ಆಡಿಯೋ ಅದು ಸತ್ಯನಾ ಅಂತ? 5,000 ಕೊಡು ನಾನು ಮಲಗ್ತೀನಿ ಅಂದಿದ್ದು ಮೇಡಮ್, ಅದು ಸತ್ಯನಾ? ನೀವು ಸರ್, ಅಂದಿದ್ದೀರಾ ನಂಗೆ ಹಂಗೆ? ಊಟ ತಿಂಡಿನೇ ಕೊಟ್ಟಿಲ್ಲ ಆ ಮನುಷ್ಯ, ಅದು ಕೊಡ್ಲಿ ಫಸ್ಟ್, ಆಮೇಲೆ ತರಕಾರಿ ತಂದಿದ್ದಕ್ಕೆ ಬಿಲ್ ತೋರಿಸ್ತಾ ಇದ್ದಾರೆ. Okay. ಅದ್ರಲ್ಲಿ ಮಿಕ್ಕಿದ ಚೇಂಜ್ ನಾನು ತಗೊಂಡೋಗಿ ಕೊಟ್ಟಿದ್ದೀನಿ ಅವ್ರ ಪ್ರಕಾರನೇ. ಅರೆ, ತರಕಾರಿ ತಂದು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಹಾ, ಅಲ್ಲಿ ಇಲ್ಲ, 5,000 ಕೊಡ್ತಾ ಇದ್ದಾರೆ. ಒಂದು ವಿಡಿಯೋ ಇದೆ, ಅದನ್ನ ಪ್ಲೇ ಮಾಡ್ತೀವಿ, ನೋಡ್ಬಿಡಿ. ಇದು ನೋಡಿ ಸರ್ ಆಯ್ತಾ ಆಯ್ತು ಒಂದು ಟಿಫನ್ ಮಾಡೋದಕ್ಕೆ ಹೊರಗೆ ನಿಂತ್ಕೊಂಡಿಯಾ ಸರ್ ಒಬ್ಬ ಆಫೀಸ್ಗೆ ಒಬ್ಬ ಯಾಕೆ ಬಾಕ್ಲಕ್ಕೆ ಮಕ್ಕಂತಿ ಅರ್ಥ ಆಗಿಲ್ಲ ನನಗೆ ಮದುವೆ ಗಂಡದ ಮಕ್ಕಳಕ್ಕಾಗಲ್ಲ ಮಣ್ಣು ತೆಗೀನು ಕಾಲ್ ಬಿಡ 5,000 ರೂಪಾಯಿ ದುಡ್ಡು ಕೇಳ್ತೀಯ ನೀನು ಹಾ ಗಂಡದ ಮಕ್ಕಳಿಗೆ 5,000 ರೂಪಾಯಿ ದುಡ್ಡು ಕೇಳ್ತಾರ 5,000 ರೂಪಾಯಿ ದುಡ್ಡು ಕೇಳ್ತಾರೆ ಗಂಡನ ಮಕ್ಕ ಕಾಲ್ ಬಿಡ 5,000 ದುಡ್ಡು ಕೇಳ್ತಾರೆ ಗಂಡನ ಹತ್ರ ಹಾ ಕಾಲ್ ಬಿಡೋದು 5,000 ರೂಪಾಯಿ ಗಂಡನ ದುಡ್ಡು ಕೇಳ್ತಾರ ಕೊಡಕ ಫಸ್ಟ್ ಆಫ್ ಆಲ್ ನನ್ನ ರೂಮ್ನಾಗ ಏನು ಹೊರಗಿದೆ ಹೆಂಗೆ ಆಗುತ್ತೆ ಈಗ ನೀನು ಒಳ್ಳೆ ವಾಯ್ಸು ಇನ್ನೊಬ್ರ ಮೇಲೆ ಬೇಡ ಸುಳ್ಳು ಎಸ್ ಹೊಡಿಯೋದು ಬೇಡ. ಈ ಆಡಿಯೋ ಕೇಳಿಸ್ಕೊಂಡಿವಿ, ಈ ವಿಡಿಯೋ ಜೊತೆಗೆ ಆಡಿಯೋ ಕೇಳಿಸ್ಕೊಂಡಿವಿ ನಾವು. ನೀವು ಹೇಳಿದ 5,000 ಅಂತ ಕೇಳಿಸ್ತಿದೆ, ಅವ್ರು ಹೇಳಿದ್ದೆಲ್ಲೂ ಕೇಳಿಸಿಲ್ಲ. ಅವರು ಹೇಳಿದಾಗ ನೀವು ರೆಕಾರ್ಡ್ ಮಾಡ್ಕೊಂಡಿಲ್ವಾ? ಹಾಗಾದ್ರೆ ಅವ್ರು ಹೇಳಿದ ಒಂದು ರೆಕಾರ್ಡಿಂಗ್ ಇದೆ, ತೋರಿಸ್ತೀನಿ. ಮತ್ತೆ ಅದು ಬೀದಿಲಿ ಯಾಕೆ ನಿಂತಿರೋದಂದ್ರೆ ಇಡೀ ದಿನ ಟಾರ್ಚರ್ ಕೊಡ್ತಾ ಇದ್ರು. ತರಕಾರಿ ಕೂಡ ಮೆಣಸಿನಕಾಯಿ ಕೂಡ ನನ್ನಂತೆ ಹೆಚ್ಚು ಅಂತ ಹೇಳಿದಾಗ ನನಗೆ ಅರೇಂಜ್ಮೆಂಟ್ ತರಿದೆ, ಆಫೀಸ್ಗೆ ಹೋಗ್ಬೇಕು ನಡ್ಕೊಂಡು ಹೋಗಿ, ಆಫೀಸಿಗೆ ಬಿಡಿ ಅಂದ್ರೆ ಬಿಡ್ತಿರ್ಲಿಲ್ಲ. ಫುಲ್ 10 o'clock ತನಕ ಟಾರ್ಚರ್ ಕೊಟ್ಬಿಟ್ಟು ಇವ್ರು ಹೊಟ್ಟೋಗ್ಬಿಡೋರು. ನಾನು ಹೆಂಗ್ ನಡ್ಕೊಂಡು ಹೋಗ್ಲಿ, ಮಿಕ್ಕಿದ ಕೆಲಸ ಹೆಂಗ್ ಮಾಡ್ಲಿ, ನನಗೆ ಫುಲ್ ಅರೇಂಜ್ಮೆಂಟ್ ತರಿಯಕ್ಕಾಗದೆ ನಾನು ಪಕ್ಕದ ಮನೆ ಹತ್ರ ಹೋಗತ್ತಿರೋದು. ಯಾರು ಹೆಲ್ಪ್ ಮಾಡಿ ಅಂತಾನೆ ಅಮ್ಮಂಗೆ ಕಾಲ್ ಮಾಡಿ ನಾನು ಹೋಗತ್ತಿರೋದು. ಸರ್, ಈಗ ಅಳೋವಾಗ ಗಂಡ ಆದವನು ಸಮಾಧಾನ ಮಾಡೋದನ್ನ ನೋಡಿದೀವಿ. ಓದಿಗ ಪ್ರಾಕ್ಟಿಕಲ್ ಆಗಿ ಯಾವಾಗ ಅಳು ಬರುತ್ತೆ, ಮನಸ್ಸಿಗೆ ಏನೋ ಬಾಧೆ ಆದಾಗ, ಮೈಗೇನೋ ಏಟ್ ಬಿದ್ದಾಗ ಅಳು ಬರುತ್ತೆ. ಹೌದಾ? ಇವಳು ಚಿಕ್ಕ ಪುಟ್ಟ ವಿಷಯಕ್ಕೆ ಊರಿನ ಮನೆ ಮುಂದೆ ಹೋಗಿ ನಿಂತ್ಕೊಂಡು ನನ್ನ ಗಂಡ ಹಂಗ, ನನ್ನ ಗಂಡ ಒಂದು ನಿಮಿಷ, ಒಂದು ಗಂಡ ಹಂಗ, ಇದು ಹೋಗಿ 4 ಜನ ಮುಂದೆ ಮಾತಾಡೋ ವಿಷಯನ ಸರ್? ಹೋಗಿ ಸರ್ ನಾನು ಟಿಫನ್ ಮಾಡ್ಕೊಡ್ತಾ, ನೀನು ಯಾರು ಮಾಡ್ಕೊಡ್ಬೇಕು ಏನು ಮಾಡ್ಕೊ, ಅದು ಒಂದು ದಿವಸ ನಾನು ಡೈಲಿ ಅವಳೇ ಒಪ್ಕೊಂಡ್ಲು, ಊಟ ತಿಂಡಿಗೆ ಇರಲ್ಲ ಅಂತ ಅವಳೇ ಒಪ್ಕೊಂಡ್ಲು. ನಾನು ದಿನ ಮಾರ್ನಿಂಗು 7:30-8 ಗಂಟೆ ಆಫೀಸ್ಗೆ ಹೋದ್ರೆ ಬೆಲ್ಲಂದೂರಿಗೆ ಹೋಗ್ಬೇಕು, ಇಲ್ಲಾಂದ್ರೆ 40 ಕಿಲೋಮೀಟರ್ಸ್, ಇಲ್ಲಿಂದ 40 ಕಿಲೋಮೀಟರ್ಸ್ ಹೋಗಕ್ಕೆ ಬರೋಕೆ ಅಪ್ ಅಂಡ್ ಡೌನ್ಗೆ. ಇವಳಿಗೆ ½ an hour. ಇವಳಿಗೋಸ್ಕರನೇ ನಾನು ಮಲ್ಲೇಶ್ವರಂ ಒಂದು ಮನೆ ಮಾಡಿದ್ದು. ಅವಳೇ ಹೇಳಿದ್ದು, ನಿನ್ನ ಜೊತೆ ಸಂಸಾರ ಮಾಡ್ತೀನಿ, ಮಕ್ಕಳು ಮಾಡ್ಕೊಂತೀನಿ, ಮಲ್ಲೇಶ್ವರ ಮನೆ ಮಾಡ ಅಂತ ಹೇಳಿದ್ರು ಅವಳೇ. ಇವಳು ಮಾತು ಭರವಸೆ ಕೊಟ್ಟು ನಾನು ಇಲ್ಲಿ ಮನೆ ಮಾಡಿದ್ರೆ ಒಂದು ದಿವಸನೂ ಅಡುಗೆ ಮಾಡಿಲ್ಲ. ಮಾಡ್ತಿಗೆ ಮುಂಚೆ ನೈಟ್ ಎಲ್ಲ ಹೋಗಿ ನಾನು ಹೋಟ್ಲ ಊಟ ಮಾಡಬೇಕು. ಯಾವತ್ತೋ ಒಂದು ಮಲ್ಲೇಶ್ವರಮಲ್ಲಿ ಅವ್ರ ಮನೆ ಮುಂದೆ ಹೋಗಿ ಹೇಳ್ತಾಳೆ, ನೋಡಿ ಸರ್ ನನ್ನ ಗಂಡ ಬಂದು ಅಡುಗೆ ಮಾಡ ಅಂತ ಹೇಳ್ತಾನೆ. ಇವಾಗ ನಿಮ್ಮ ಮೇಂತಿ ಯಾವ್ದಾದ್ರು ಹಿಂಗೆ ಬಂದು ಹೇಳಿದ್ರೆ ನಿಮ್ಗೆ ಏನು ಅನಿಸ್ತೈತೆ ನೀವು ಹೇಳಿ. ಇವಾಗಲಿಗೆ ಸೈಕೋ ಮೆಂಟಲ್ ಡಿಸಾರ್ಡರ್ ಅಂತಾನೆ ಅನ್ಸೋದು. ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಮನೆ ಮಾಡಿದ್ದಾರೆ ಈ ವ್ಯಕ್ತಿ, ಒಂದು ಬಟ್ಟೆನಾದ್ರು ತೋರಿಸ್ತೀನಿ ಮನೇಲಿ ಇದೆಯಾ, ಡೈಲಿ ಅವ್ರ ಮನೆಗೆ ಹೋಗ್ತಿದ್ದು. ಇವಾಗ್ಲೂ ಆ ಮನೆ ಹಂಗೆ ಖಾಲಿ ಇದೆ, ಒಂದು ಬಟ್ಟೆ ತೋರಿಸ್ತೀನಿ ಬರೀ. ಅಲ್ಲ ಇವಳು ಅಡಿಗೆ ಮಾಡಂದ್ರೆ ಮಾಡ್ತಾ ಇಲ್ಲ, ಹೋಗಿ ಅವ್ರ ಮುಂದೆ ಕಂಪ್ಲೇಂಟ್ ಕೊಡ್ತಾಳ, ಬಟ್ಟೆ ಹೋಗಿತಾಳೆ ಸರ್ ಇವಳು, ನೀವ್ ಹೇಳಿ ಬಟ್ಟೆ ಹೋಗಿತಾಳೆ, ಹೋಗಿ ಅಡಿಗೆ ಮಾಡೋದಕ್ಕೆ ಜಸ್ಟ್ ಹೋಗಿ ಅವ್ರ ಮನೆ ಮುಂದೆ ಹೇಳ್ತಾಳ, ಬಟ್ಟೆ ಹೋಗಿತಾಳೆ ಸರ್ ಇವಳು, ಇವಳೇ ನನಗೆ ವಾರ್ನಿಂಗ್ ಕೊಡ್ತಾಳ, ನೀನ್ ಬಟ್ಟೆ ನೀನು ಸರ್. ಒಂದ್ ದಿವಸನು ಅವರು ಡೈಲಿ ಬರ್ತಾ ಇದ್ರು, ರಾತ್ರಿ ಹೊತ್ತು ಮಾತ್ರ ಊಟಕ್ಕೆ ಬರ್ತಾ ಇದ್ರು. ಬೆಳಗ್ಗೆ ಹೊತ್ತು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಯಾಕಂದ್ರೆ ಅದು ಬಯಲಿ ಪೊಲೀಸ್ ಸ್ಟೇಷನ್ ಕಾವಲ್ ಇದರಲ್ಲಿ ಸರ್ರೇನೆ ರಜನಿಕಾಂತ್ ಸರ್ರೇನೆ ಹೇಳಿದ್ದು,